ಈ ಬೇಕರಿ ಕಾಂಡಿಮೆಂಟ್ಸ್ ಈ ಸಣ್ಣ ಉದ್ಯಮದ ಪರವಾಗಿ 18ನೇ ತಾರೀಕು ದೊಡ್ಡ ಮಟ್ಟದ ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದೆ. ಸುಮಾರು 58,000ಕ್ಕೂ ಹೆಚ್ಚು ಅಂಗಡಿಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಯಾವ ರೀತಿ ಒಂದು ದೊಡ್ಡ ಹೋಟ್ಲಿಗೆ ಹೋಗಿ ಕಸವನ್ನ, ಹಸಿ ಕಸ, ಒಣ ಕಸ ಎಲ್ಲ ಇದ್ದಿದ್ದನ್ನ ಅವರು ಒಳಗಡೆ ಹೋಗಿ ಎತ್ಕೊಂಡು ಇದಕ್ಕೆ ಹಾಕ್ತಾರೆ. ಆದ್ರೆ ನಮ್ಮವ್ರು ಏನಾದ್ರು ಒಂದು ಚೂರು ಒಂದಿನ ಮಿಕ್ಸ್ ಮಾಡಿದ್ದೆ ಹೋದ್ರೆ ತೆಗೆದು ಬಿಸಾಕಿ ಹೋಗಿ ಉದಾಹರಣೆ ಇದೆ. ಒಂದು ಹಣ್ಣಿನ ಜ್ಯೂಸ್ ಒಂದು ಸಿಪ್ಪೆ ಇತ್ತಂತ ಹೇಳಿ ಡ್ರೈ ಇದರಲ್ಲಿ ಇದು ಏನಿದು ಸರಿ ಮಾಡು ಅಂತ ಹೇಳ್ಬಿಟ್ಟು ತೆಗೆದು ಬಿಸಾಕಿದೆ. ಅಂದ್ರೆ ನಾವು ಎಷ್ಟು ಕನಿಷ್ಠ ಮಟ್ಟಕ್ಕೆ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಜಾರ. ಆಮೇಲೆ ಬಂದ್ರೆ ಈ ಕಡೆ ರೌಡಿಗಳು ಅದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಸಿಗರೇಟ್ ಕೊಡಲ್ಲ. ನಾವು ವ್ಯವಹಾರ ಮಾಡುವಾಗ ನಮ್ಮ ಅಮ್ಮನ್ನ, ಅಕ್ಕನ್ನ, ಇಡೀ ಕುಟುಂಬನ ಬೀದಿಗೆ ತಂದು ನಿಲ್ಲಿಸುವಂತ ಪರಿಸ್ಥಿತಿ ಬಂದಿದೆ. ಇಡೀ ಬೀದಿಯಲ್ಲಿ ತಂದು ನಿಲ್ಲಿಸಿ ನಾವು ವ್ಯಾಪಾರ ಮಾಡ್ಬೇಕಾಗಿ. ಮತ್ತೆ ಸಾಲಗಾರರು ಆಮೇಲೆ ಕೊಡ್ತೀನಿ, ಕೊಡ್ಲ ಅಂದ್ರೆ ನಾನು ಯಾರು ಗೊತ್ತಾ, ನಾನು ಏಕವಚನದಲ್ಲೇ ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಇದನ್ನ ಎಷ್ಟು ಹೆದರ್ಕೊಂಡು ಬರುತ್ತೆ ಅಂದ್ರೆ ಇವತ್ತು ಸರ್ಜಾಪುರದಲ್ಲಿ ನಿನ್ನೆ ರಾತ್ರಿ ಕಳ್ತಾನ ಅವರು ಮಕ್ಕಳು ಬೀಸಿಗೆ ಇಟ್ಟಿದ್ದ ದುಡ್ಡನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಮೊನ್ನೆ 1 ಕೋಟಿ ಕಾಯ್ದೆ 1,000 ರೂಪಾಯಿ ಅಮ್ಮಮ್ಮಂದ್ರೆ ಹಾಕ್ಬೇಕಾಗಿದೆ, ಇಲ್ಲ ಕೋರ್ಟಿಗೆ ಹೋಗಿ ಅಂತ ಹೇಳ್ಬೇಕಾಗುತ್ತೆ. 10,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಮ್ಮ ಕೆಲವೊಂದೊಂದು ಸ್ಟೇಷನ್ಗಳು. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ನಮ್ಮನ್ನ ಬದುಕಲಿಕ್ಕೆ ಬಿಡಿ. ನಾವು ಮುಂದೆ ದೊಡ್ಡ ತೆರಿಗೆಯನ್ನು ಕಟ್ಟುವಂತ ತೆರಿಗೆ ಆಗುವಂತವ್ರು ಇದ್ದೀವಿ. ನೂರಾರು ಜನರಿಗೆ ಕೆಲಸ ಕೊಡುವಂತರಾಗಿದ್ದೀವಿ. ಹೂ ಮಾರೋರ್ನ ತಗೊಂಡೋಗಿ ತಕ್ಷಣ ದೇವರ ಗುಡಿಗೆ ಸೇರ್ಬೇಕಾದ ಹೂವನ್ನ ತೆಗೆದು ಎಷ್ಟು ಬಿಟ್ಟು ಕಾಲಡಿ ಇಸ್ಕಿ ಹಾಕ್ತಾರೆ. ಹಣ್ಣು ಮಾರ್ತಾ ಇದ್ದವ್ರನ್ನ ಹಣ್ಣನ್ನೇ ಎತ್ತಿ ಬಿಸಾಕ್ತಾ ಇರ್ತಾರೆ. ಅವ್ರು ಸಾಲ ಮಾಡಿ ಬಂದಿರ್ತಾರೆ. ಇವ್ರಿಗೆ ಕಾರ್ಡ್ ಕೊಟ್ಟಿರ್ತಾರೆ, ಮತ್ತೆ ಇವ್ರದ್ದು ಲೈಸೆನ್ಸ್ ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಲೈಸೆನ್ಸ್ಗೆ ನಾವು ಒಂದು ಬೀಡಾಂಗಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲ ಒಂದು ಕಾಂಡಿಮೆಂಟ್ ಸಣ್ಣದು ಮಾಡ್ಬೇಕು ಅಂತ ಹೇಳಿದ್ರೆ, ಆ ಅಂಗಡಿಯಲ್ಲಿ ಎಷ್ಟು ಐಟಮ್ ಇರ್ತೀವೋ ಅಷ್ಟೂ ಕಡೆ ನಾವು ಲೈಸೆನ್ಸ್ ತಗೋಬೇಕಾಗುತ್ತೆ. ಫುಡ್ ಲೈಸೆನ್ಸ್, ಆ ಲೈಸೆನ್ಸ್, ಈ ಲೈಸೆನ್ಸ್, ಇನ್ನೊಂದು ಲೈಸೆನ್ಸ್, ಮತ್ತೊಂದು ಲೈಸೆನ್ಸ್. ಒಂದೊಂದು ಲೈಸೆನ್ಸ್ಗೆ 10,000 15,000 ರೂಪಾಯಿ ಲಂಚ ಕೊಡ್ಬೇಕಾಗುತ್ತೆ. ಅದು ಮಾತ್ರನಾ? ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯ್ಬೇಕು. ಸಾಹೇಬ್ರು ಬಿಸಿ ಇದ್ದಾರೆ, ಒಂದಿನ ಸಾಹೇಬ್ರು ಬಿಸಿ, ಒಂದಿನ ಆನ್ಲೈನ್ ಸರ್ವರ್ ಡೌನು. ನಾವು ಹೇಳಿದ್ರೆ ಏನ್ ಹೊಟ್ಟೆ ಪಾಲಿ, ನಾವು ಏನ್ ಮಾಡ್ಬೇಕು? ಬಂದಿದ್ದೇ ತಪ್ಪ. ಇಷ್ಟು ಮಟ್ಟಿಗೆ. ಮತ್ತೆ ಸಿಗರೇಟ್ ಸಂಬಂಧಪಟ್ಟವರು, ತಂಬಾಕಿಗೆ ಸಂಬಂಧಪಟ್ಟವರು ನಮಗ್ ಬಿಲ್ ಕೊಡಲ್ಲ. ಬಿಲ್ ಕೊಟ್ಟು ಮತ್ತೆ ಬೇರೆ ಇನ್ನೊಂದೇನೋ ಕಾನೂನು ತಂದ್ಬಿಡ್ತಾರೆ. ಇದೆಲ್ಲ ಸಮಸ್ಯೆಗಳು ನಮ್ಮನ್ನ ಬಹಳ ಎಷ್ಟು ದೊಡ್ಡ ಮಟ್ಟಿಗೆ ಅಂದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಇದು ಮಾಡ್ತಾರೆ. ಆದ್ರಿಂದ ನಾವಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅವ್ರ ಮುಂದೆ. ಸುಮಾರು 27 ಬೇಡಿಕೆಗಳು. ನಾನು ಅದನ್ನ ನಿಮಗೆ ಕಳಿಸ್ತೇನೆ. ಏನಂತ ಹೇಳಿದ್ರೆ, ಸಿಗರೇಟ್ ಅನ್ನ ನಿಷೇಧ ಮಾಡಿ, ಇಲ್ಲ ನಮಗೆ ಮುಕ್ತವಾಗಿ ಮಾರಾಟಕ್ಕೆ ಅವಕಾಶ ಕೊಡಿ. ನೀವು ಇಲ್ಲಿ ಮೊಣಕಾಯಿ ಮೇಲೆ ತುಪ್ಪ ಹಚ್ಚಿ ನಮ್ಮನ್ನ ಇದು ಮಾಡುವಂತ ಕೆಲಸಕ್ಕೆ ಹೋಗಬೇಡಿ, ಕೈ ಹಾಕಬೇಡಿ ಅಂತ. ಮತ್ತೆ ನಮಗೆ ಆದಂತ ನಿಗದಿ ಮಾಡಿ ಸಮಯನ 9 ಗಂಟೆಗೆ ಕೆಲವೊಂದೊಂದು ಸ್ಟೇಷನ್ ಅಲ್ಲಿ ಜನ ಸೇರ್ತಾರಂತ 9 ಗಂಟೆಗೆ ಬಂದ್ ಮಾಡ್ತಾರೆ. ಜನ ಸೇರ್ಸಿರ್ತಾರೆ, ನಮ್ಮ ಬಾಡಿಗೆಯಲ್ಲಿ ಇದು ವ್ಯಾಪಾರ ಮಾಡಕ್ ಸಾಧ್ಯ. ಜನ ಸೇರ್ಲಿ ಅಂತಾನೆ ರೌಡಿಗಳು ಬರ್ತಾರೆ, ಅಲ್ಲೂ ಹುಡುಗರು ಸೇರ್ತಾರೆ. ಹಾಗೆ ಸರ್ಕಾರ ಸಂಬಳ ಕೊಡ್ತಾ ಇರೋದು ಪೊಲೀಸ್ ಇಲಾಖೆಯವರಿಗೆ ಯಾವುದಕ್ಕೆ? ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತೇಳಿ, ನೀವು ಅಂಗಡಿ ಬಂದ್ ಮಾಡಿ ಅಂತ. ಯಾಕಂದ್ರೆ ದೊಡ್ಡ ಹೋಟೆಲ್ಗಳನ್ನ, ಸ್ಟಾರ್ ಹೋಟೆಲ್ಗಳನ್ನ ಬಂದ್ ಮಾಡಿ, ರಾತ್ರಿ 24 ಗಂಟೆ ಓಡಾಡ್ತಾ ಇರುತ್ತೆ, ಬಂದ್ ಮಾಡಲ್ಲ. ನೀವು ನಮ್ಮ ಬೇಕ್ರಿ ಮೇಲೆ, ನಮ್ಮ ಕಾಂಡಿಮೆಂಟ್ ಮೇಲೆ ನಮ್ಗೆ ನೋಡಿ 4 ಗಂಟೆ, ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ರಾತ್ರಿ 11 ಗಂಟೆ ತನಕ ಗಂಡ ಹೆಂಡತಿ ಇಬ್ಬರೇ ಕಷ್ಟಪಟ್ಟು ದುಡಿತಿರ್ತೀವಿ. ವೆರಿಕೋಸ್ ಪ್ರಾಬ್ಲಮ್, ಆರೋಗ್ಯದಲ್ಲಿ ನಿಂತು ಕಾಲು ಊತ, ಬ್ಯಾಕ್ ಪೈನ್, ನಮಗೆ ಒಂದೆರಡು ಕಾಯಿಲೆ ಇಲ್ಲ, ಅಷ್ಟು ಸಮಸ್ಯೆಗಳು ಬರ್ತಾ ಇದೆ. ಸರಿಯಾಗಿ ಫ್ಯಾಮಿಲಿ ಜೊತೆ ನಾವು ಒಂದು ದಿನ ಜೀವನ ನಡೆಸಕ್ ಆಗ್ತಾ ಇಲ್ಲ. ಅಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇವ್ರ ಜೊತೆಗೆ ಯಾವ್ದೋ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಶೀತ ಆಯ್ತು ಅಂತ ಮೂಗ್ ಕಟ್ ಮಾಡ್ಕೊಂಡಿದ್ರಂತೆ. ಆ ರೀತಿಯ ಪರಿಸ್ಥಿತಿ. ಅಂದ್ರೆ ಜನ ಸೇರ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಹಂಗೆ ಜನ ಸೇರ್ಲಿಲ್ಲ ಅಂದ್ರೆ ನಾನು ಏನು ಕೇಳಿದ್ರೆ ಇದು ಮಾಡ್ಬೇಕು. 18ನೇ ತಾರೀಕು ದೊಡ್ಡ ಮಟ್ಟದ ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ಸುಮಾರು 58,000ಕ್ಕೂ ಹೆಚ್ಚು ಅಂಗಡಿಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಸ್ವತಃವಾಗಿ ತಾವೇ ಬಂದ್ ಮಾಡಿಕೊಂಡು, ಹಾಗಿದ್ರು ಗೊತ್ತಲ್ಲ, ಒಂದಿನ ತೆರೆದ್ರು ಅದು ಲಾಭ ತೆಗೆದು ಬೇರೆಯವರಿಗೆ ಹಾಕ್ಬೇಕು. ಬಾಡಿಗೆ ಹೊರ ರಾಜ್ಯದಿಂದ ಕೆಲವರು ಬಂದವರು ಇವಾಗ ಬಾಡಿಗೆಯನ್ನು ಯಾವ ಮಟ್ಟಕ್ಕೆ ಏರಿಸಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕಿಲ್ಲ. ಸಣ್ಣ ಗೂಡಿಗೆ 25,000-30,000 ರೂಪಾಯಿ ಕಟ್ಟಬೇಕು. ಬಹಳ ಕಷ್ಟ. ಇಂಥ ಒಂದು ಕಷ್ಟದಲ್ಲಿ ಆ ಕಷ್ಟವನ್ನು ನಿವಾರಿಸುವ ಒಂದು ಉದ್ದೇಶದಿಂದ ನಾವು ಈಗ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಬಹಳಷ್ಟು ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಹೆಸರನ್ನು ನಾನು ಮತ್ತೆ ಇದು ಮಾಡ್ತಾ ಇದ್ದೇನೆ, ರಿವ್ಯೂ ಮಾಡ್ತೀನಿ. 18ನೇ ತಾರೀಕು ಸಂಪೂರ್ಣವಾಗಿ
ಎಲ್ಲ ಅಂಗಡಿ ಮುಂಗಟ್ಟುಗಳು, ಸಣ್ಣ ಉದ್ದಿಮೆದಾರರ ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರದ್ದು ಅಷ್ಟೇ. ಇವತ್ತು ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ, ನಾಳೆ ಬಂದು ಕಿತ್ತಾಕ್ತಾರೆ. ಇವತ್ತು ರೆಡಿ ಮಾಡಿ ಅಂತಾರೆ, ನಾಳೆ ಬಂದು ಕಿತ್ತಾಕ್ತಾರೆ. ಹಂಗಾದ್ರೆ ಈ ಫುಡ್ ಚೆಕಿಂಗು ಆರೋಗ್ಯ ಇಲಾಖೆ ಬರೋದು, ಯಾವತ್ತು ದೊಡ್ಡ ಕಡೆ ಹೋಗಿ ಕೇಸ್ ಮಾಡಿದ್ದಾರೆ, ಸಣ್ಣ ಕಡೆ ಬರೋದು, ನಿಂದು ಇದ್ರಲ್ಲಿ ಕಲ್ಲರ್ ಇದೆ ಅನ್ನೋದು, ನಿಂದು ಇದು ಸರಿ ಇಲ್ಲ, ಇದು ನಿಂದ ಗಟ್ಟಿ ಇದೆ, ಇದನ್ನ ಕೇಸ್ ಹಾಕ್ತೀನಿ ಅನ್ನೋದು. ಬರೀ ಸಣ್ಣವರಿಗೆ ಮಾತ್ರ, ದೊಡ್ಡವ್ರ ಸುದ್ದಿಗೆ ಹೋಗಲ್ಲ. ಯಾಕಂದ್ರೆ ಆ ಶಕ್ತಿ ಅವರಲ್ಲಿ ಇಲ್ಲ, ಯಾರಿಗೂ ಇಲ್ಲ. ಇದು ಮಲತಾಯಿ ಧೋರಣೆ ನಮ್ಮ ಮೇಲೆ ಯಾಕೆ ಅನ್ನುವ ಒಂದು ಪ್ರಶ್ನೆಯನ್ನು ನಾವು ಇವತ್ತು ಮಾಡಿ ಈ ಹೋರಾಟಕ್ಕೆ ಅಣಿಯಾಗಿದ್ದೇವೆ. ದೊಡ್ಡ ಮಟ್ಟದಲ್ಲಿ ಜನಸಮೂಹ ಸೇರ್ತದೆ. ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗ್ತದೆ ಹೋರಾಟ. ನಾವು ಎಷ್ಟೊತ್ತಿಗೆ ಹೇಳ್ತೀವಿ, ಎಷ್ಟೊತ್ತಿಗೆ ಹೋರಾಟ ಮುಗಿತದೆ ಅಂತ ಹೇಳಿದ್ರೆ ಅದು ಸರ್ಕಾರದ ಕೈಲಿ. ಸರ್ಕಾರ ಏನಾದ್ರೂ ಬೇಗ ಎಬ್ಸಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಎಬ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಬೇಡಿಕೆ ಈಡೇರೋ ತನಕ ನಾವು ಅಲ್ಲೇ ಕುತ್ಕೋಬೇಕಂತ ಇದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳು ನಡೀತದೆ. ಈಗ ನಾಳೆಯಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಅಂಗಡಿಯಲ್ಲಿ ವ್ಯಾಪಾರ ಮಾಡುವಂತದ್ದು ಮಾಡ್ತೇವೆ. ಮತ್ತೆ ಸಿಗರೇಟ್ ಜೊತೆಗಳನ್ನ ಮಾರಾಟ ಮಾಡಿದ್ರೆ ಅಂದ್ರೆ ಒಂದೊಂದು ಸ್ಟೆಪ್ ಹೋರಾಟಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 70,000 ಪೋಸ್ಟರ್ಗಳನ್ನು ನಾವು ಇಡೀ ಎಲ್ಲ ಅಂಗಡಿಗಳಲ್ಲಿ ಎಣಿಸುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದೇವೆ. ನಮ್ಮ ಸ್ವಯಂ ಸೇವಕರು, ನಮ್ಮ ಅಂಗಡಿ ಮಾಲೀಕರು ಎಲ್ಲರೂ